ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದೇ 7 ಮಾರ್ಚ್ 2026ರಂದು ನಡೆಯುವಂಥ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಅಂದರೆ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿದಂತೆ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗೋಣ ವಿತ್ ಆನ್ಸರ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್ ಎರಡೂ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಅದು ಏನಂದರೆ ಈಗ ಬಿಸ್ನೆಸ್ ಸ್ಟಡೀಸಿಗೆ ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತಿದ್ದೀರಾ, ಹಾಗೆ ಯಾರೆಲ್ಲ 80 ಸ್ಕೋರ್ ಮಾಡಬೇಕಂತಿದ್ದೀರಾ, ಎಲ್ಲರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದಾಗಿದೆ ಈ ಕ್ವಶನ್ ಪೇಪರು. ಈ ಕ್ವಶನ್ ಪೇಪರ್ ತುಂಬ ರಿಪೀಟೆಡ್ ಆಗಿ ಇರುವಂಥ ಕ್ವಶನ್ಸ್ಗಳಿದೆ ಇದರಲ್ಲಿ. ಸೊ ಈ ಒಂದು ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದೇ ಕ್ವಶನ್ ಪೇಪರ್ ರಿಪೀಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ವಿಭಾಗ ಎ ಅಂದರೆ ಭಾಗ ಎಲ್ಲಿ ನೋಡೋದಾದ್ರೆ ಏನಂದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯರಂತೆ ಇರುತ್ತೆ. MCQ ಕ್ವಶನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ ಕೂಡ ಎಲ್ಲರೂ ಕೂಡ ಅಟೆಂಡ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಪ್ರಶ್ನೆ ನೋಡೋದಾದರೆ ಸಮನ್ವಯತೆ ಅಂದರೆ ಏನಂತ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿರ್ವಹಣೆಯ ಸಾರವಾಗಿದೆ ಅಂತ ಇದೆಯಲ್ಲ, ಆ ಆನ್ಸರು ನಿರ್ವಹಣೆಯ ಸಾರವಾಗಿದೆ ಅನ್ನೋದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ. ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಅಂದರೆ ವ್ಯವಸ್ಥಾಪಕರ ಅನುಭವಗಳಿಂದ ರಚಿಸಲಾಗಿದೆ. ಆಪ್ಷನ್ ಇದು ಕೂಡ ಬಿ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಏಕಬಳಿಕೆ ಯೋಜನೆಗೆ ಉದಾಹರಣೆಯಾಗಿದೆ. ಏಕಬಳಿಕೆ ಯೋಜನೆಗೆ ಉದಾಹರಣೆಯಾಗಿದೆ ಯಾವುದಾಗಿದೆ ಅಂದರೆ ಮುಂಗಡ ಪತ್ರ ಅನ್ನೋದು ಉದಾಹರಣೆ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆಯ ಅಂಶವಲ್ಲ ಯಾವುದು ಅಂದರೆ ಉತ್ತರದಾಯಿತ್ವ ಹೌದು, ಅಧಿಕಾರ ಹೌದು, ಜವಾಬ್ದಾರಿ ಹೌದು. ಇದರಲ್ಲಿ ಅನೌಪಚಾರಿಕ ಸಂಘಟನೆ ಅಂತಿದೆಯಲ್ಲ, ಇದು ಅಲ್ಲ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ನೋಡೋದಾದರೆ ಮಾರುಕಟ್ಟೆ ಎಂಬ ಪದವು ಕೆಳಗಿನ ಯಾವ ಸಂದರ್ಭಗಳಲ್ಲಿ ಅರ್ಥೈಸಿಕೊಳ್ಳಬಹುದು ಅಂತ ಇದೆ. ಒಳಗೊಂಡಿ ಯಾವುದು ಅನ್ನೋದಾದರೆ ಮೇಲಿನ ಎಲ್ಲವೂ ಕೂಡ ಆಗಿರುತ್ತೆ. ಒಳಗೊಂಡ ಭೌಗೋಳಿಕ ಪ್ರದೇಶ, ಖರೀದಿ ವಿಧಗಳು ಎಲ್ಲದೂ ಕೂಡ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದು ಫಿಲ್ ಇನ್ ದ ಬ್ಲ್ಯಾಂಕ್ ಇರುತ್ತೆ. ಆನ್ಸರ್ ಮೇಲ್ಗಡೆನೆ ಕೊಟ್ಟಿರ್ತಾರೆ. 5 ಕ್ವಶನ್ಸ್ ಏನೋ ಇರುತ್ತೆ, 5 ಕ್ವಶನ್ಸ್ ಕೂಡ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಡ್ಯಾಶ್ ರವನನ್ನು ಕರೆಯುತ್ತಾರೆ. ವೈಜ್ಞಾನಿಕ ಪಿತಾಮಹ ಎಂದು W. ಟೇಲರ್ ಅವ್ರನ್ನ ಕರೆಯಲಾಗುತ್ತದೆ. ಓಕೆ, ನೆಕ್ಸ್ಟ್ ನಿರ್ವಹಣೆಯ ಪ್ರಾಥಮಿಕ ಕಾರ್ಯ ಏನು ಅನ್ನೋದು. ನಿರ್ವಹಣೆಯ ಪ್ರಾಥಮಿಕ ಕಾರ್ಯ ಯೋಜಿಸುವುದು, ಇದು ನಿರ್ವಹಣೆಯ ಪ್ರಾಥಮಿಕ ಕಾರ್ಯ ಆಗಿರುತ್ತೆ. ನೆಕ್ಸ್ಟ್ ಡ್ಯಾಶ್ ನಿರ್ದೇಶಿಸುವಿಕೆ ಒಂದು ಮೂಲಾಂಶವಾಗಿದೆ. ನಿರ್ದೇಶಿಸುವಿಕೆಯ ಮೂಲಾಂಶ ಯಾವುದು? ನಾಯಕತ್ವ ಅನ್ನೋದು ನಿರ್ದೇಶಿಸುವಿಕೆಯ ಮೂಲತ್ವ ಆಗಿದೆ. ಕಟ್ಟಡವು ಡ್ಯಾಶ್ಗೆ ಒಂದು ಉದಾಹರಣೆ ಆಗಿದೆ. ಕಟ್ಟಡವು ಸ್ಥಿರ ಆಸ್ತಿಗೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ಸರಕುಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವರ್ಗೀಕರಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ. ಶ್ರೇಣೀಕರಣ ಅಥವಾ ನಿರ್ದೇಶಿಸುವಿಕೆ ಎರಡಿದೆ. ಇದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ನಿರ್ದೇಶಿಸುವಿಕೆ ಅನ್ನೋದು ವಿಧಗಳಾಗಿ ಮಾಡೋದಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಹೊಂದಿಸಿ ಬರೆಯೋದಿರುತ್ತೆ. ಅದಂದರೆ ಮ್ಯಾಚ್ ದ ಫಾಲೋವಿಂಗ್, ಎಲ್ಲರಿಗೂ ಗೊತ್ತಿರುವ ಹಾಗೆ ಮ್ಯಾಚ್ ದ ಫಾಲೋವಿಂಗ್ ಇರುತ್ತೆ. ಸೊ ಇದನ್ನು ನಿಮಗೆ ಬಿಡ್ತಿದ್ದೀನಿ, ನೀವೇ ಆನ್ಸರ್ನ ಇದಕ್ಕೆ ಫೈಂಡ್ ಔಟ್ ಮಾಡಿ. ಈಸಿ ಇದೆ, ನೀವು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಥವಾ ಗೈಡಲ್ಲಿ ನೋಡಿಕೊಂಡು ಮಾಡ್ಬೋದು. ಇಲ್ಲಾಂದರೆ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಆನ್ಸರು ನೋಡ್ಕೋಬೋದು. ನೆಕ್ಸ್ಟು ಕೆಳಗಿನವುಗಳಿಗೆ ಪ್ರತಿಯೊಂದಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರುತ್ತೆ. ಇದು ದಕ್ಷತೆ ಎಂದರೇನು, ವರ್ಗಾವಣೆ ಎಂದರೇನು, ವರ್ಗಾವಣೆ ಅರ್ಥ ನೀಡಿ, ಪ್ರೇರಕ ಎಂದರೇನು, ಕಾರ್ಯಶೀಲತೆ ಬಂಡವಾಳ ಎಂದರೇನು, ಗ್ರಾಹಕರಿಗೆ ಕಾನೂನುಬದ್ಧ ರಕ್ಷಣೆ ಒದಗಿಸುವ ಯಾವುದಾದರೂ ಒಂದು ಕಾನೂನು ತಿಳಿಸಿ ಅಂತ ಇರುತ್ತೆ. ಈ ಥರದ್ದೆಲ್ಲ ಕ್ವಶನ್ಸ್ ಇರುತ್ತೆ 1 ಮಾರ್ಕ್ಸಿಗೆ. ಇನ್ನು 2 ಮಾರ್ಕ್ಸಿಗೆ ನೋಡೋದಾದರೆ 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 1, 2, 3, 4, 5, 6, 7, 8, 9, 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು
6 ಕ್ವಶನ್ಸ್ಗೆ ಅಟೆಂಡ್ ಮಾಡಬೇಕು. ಕ್ಲೀನಾಗಿ ನೋಡ್ಕೊಳ್ಳಿ, ಎಲ್ಲ ಕ್ವಶನ್ಸ್ನು ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ ಅನ್ನೋದನ್ನು ಮಾಡಬೇಕಾಗಿರುತ್ತೆ. ಇದರಲ್ಲಿ ನನ್ನ ಸಿಬ್ಬಂದಿ ನಿರ್ವಹಣೆ ಅನ್ನೋದು ತುಂಬ ಸತಿ ರಿಪೀಟ್ ಆಗಿದೆ. ಹಾಗೆ ನಿಯಂತ್ರಿಸೋಕೆ 2 ಕಾರ್ಯಗಳು 2 ಪ್ರಮುಖತೆಗಳನ್ನು ಸೂಚಿಸಿ ಅನ್ನೋದು ಅದು ಕೂಡ ತುಂಬ ಇಂಪಾರ್ಟೆಂಟು. ಯಾವುದೇ 2 ಹಣಕಾಸು ನಿರ್ಣಯ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದು ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಪಾಸ್ ಮಾಡಿಕೊಂಡು ನೋಡ್ಕೊತಾ ಬನ್ನಿ. ಇನ್ನು 6x4 6 ಮಾರ್ಕ್ಸಿನ ಕ್ವಶನ್ಸು, 4 ಮಾರ್ಕಿಂಗ್ ಕ್ವಶನ್ಸು, 6 ಏನು ನೀವು ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಸ್ಗೆ 4 ಮಾರ್ಕ್ಸ್ ಇರುತ್ತೆ. 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಇದು ಕೂಡ 10 ಕ್ವಶನ್ಸ್ ಇರುತ್ತೆ. ನೋಡ್ಕೊತಾ ಹೋಗಿ ಕರೆಕ್ಟಾಗಿ. ಇದು ಎಲ್ಲ ಕ್ವಶನ್ಸ್ಗೂ ನೀವು ಪೀಠಿಕೆ ಬರೀಬೇಕು, ಉಪಸಂಹಾರ ಬರಬೇಕು. ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಕರೆಕ್ಟಾಗಿ ಪಾಯಿಂಟ್ಸ್ನ ಬರೆದ್ಬಿಟ್ಟು ಅದನ್ನು ನೀವು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ ಎಲ್ಲ ಕ್ವಶನ್ಸ್ಗೂ ಅಷ್ಟೇ. ಸೊ ಕರೆಕ್ಟಾಗಿ ನೋಡಿಕೊಂಡು ಎಕ್ಸ್ಪ್ಲೈನ್ ಮಾಡಿ. ಇದರಲ್ಲಿ ತುಂಬ ಸತಿ ರಿಪೀಟ್ ಆಗಿರೋ ಕ್ವಶನ್ಸ್ ಅಂದರೆ ಮಾರಾಟ ಪ್ರಕ್ರಿಯೆ ಮಿಶ್ರಣ ಮೂಲಾಂಶಗಳನ್ನು ವಿವರಿಸಿ. ಇದು ಕೂಡ ಹೌದು. ನಿಯಂತ್ರಿಸುವಿಕೆ ಪ್ರಕ್ರಿಯೆ ಒಳಗೊಂಡಿರುವ ಮೊದಲು 4 ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಕೂಡ ಹೌದು. ಮಾರುವಿಕೆ ಮತ್ತು ಮಾರಾಟ ಪ್ರಕ್ರಿಯೆ ನಡುವೆ ಯಾವುದಾದರೂ 4 ವ್ಯತ್ಯಾಸಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಇದು 3 ಕ್ವಶನ್ ತುಂಬ ರಿಪೀಟೆಡ್ ಕ್ವಶನ್ಸು, ಕ್ಲೀನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಭಾಗ ಡಿ ಬಂದರೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಇದನ್ನು ಯಾರೆಲ್ಲ ಪಾಸ್ ಆಗಬೇಕಂತಿದ್ರೆ ಇದನ್ನು ಕಲ್ತಿರಿ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇದು ಎಷ್ಟು 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಎಲ್ಲ ಕ್ವಶನ್ಸ್ಗೂ 8 ಮಾರ್ಕ್ಸ್ ಇರುತ್ತೆ. ಈಸಿಯಾಗಿ ನೀವು 8 ಮಾರ್ಕ್ಸ್ನ ತಗೋಬೋದು. ಫಸ್ಟ್ನೇ ಕ್ವಶನ್ ಏನಂದರೆ ಕಲೆ ಮತ್ತು ವಿಜ್ಞಾನ ಆಗಿರುವ ನಿರ್ವಹಣೆ ಪರಸ್ಪರ ಪ್ರತ್ಯೇಕವಾಗಿದೆ, ಒಂದಕ್ಕೊಂದು ಪೂರಕವಾಗಿದೆ, ಮಿಶ್ರಪಡಿಸಿ ಅಂತ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟು, ರಿಪೀಟೆಡ್ ಕ್ವಶನ್ಸ್ ನೋಡ್ಕೊಳ್ಳಿ. ನೆಕ್ಸ್ಟು ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆ ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟು ನೇಮಕಾತಿ ಯಾವುದಾದರೂ 8 ಬಾಹ್ಯ ಮೂಲಗಳು. ಇದು ಕೂಡ ಇಂಪಾರ್ಟೆಂಟು, ಬಾಹ್ಯ ಮೂಲಗಳನ್ನು ವಿವರಿಸಿ. ಯಾವುದಾದರೂ 4 ಹಣಕಾಸು ಉತ್ತೇಜಕಗಳು ಮತ್ತು 4 ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು, ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜಕಗಳು. ನೆಕ್ಸ್ಟು ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 2 ಕಾರ್ಯಗಳನ್ನು ವಿವರಿಸಿ. ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 2 ಕಾರ್ಯಗಳನ್ನು ವಿವರಿಸಬೇಕಾಗಿರುತ್ತೆ. ಇದಿಷ್ಟು ಬಂದುಬಿಟ್ಟು ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್. ಈಗ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ನ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ಕೊತಾ ಹೋಗಿ. ಇಲ್ಲ ಅಂದರೆ ಈ ಕ್ವಶನ್ ಪೇಪರ್ನ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ನೋಡಿಕೊಂಡು ನೀವು ಕಲಿಬೋದು. ಫಸ್ಟ್ನೇದು ಈಗ MCQ ಕ್ವಶನ್ಸು ಸೇಮ್ 5 ಬರೀಬೇಕು. 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 5 ಕ್ವಶನ್ಸು ಬರೀಬೇಕಾಗಿರುತ್ತೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕು ಸೇಮು ಅದೇ ಥರ ಇರುತ್ತೆ. ಮೇಲ್ಗಡೆ ಆನ್ಸರ್ಸ್ ಇರುತ್ತೆ, ಅದನ್ನು ಇಲ್ಲಿಗೆ ಫಿಲ್ ಮಾಡಬೇಕು, ಕರೆಕ್ಟ್ ಆನ್ಸರು. ಇನ್ನು ಮ್ಯಾಚ್ ದ ಫಾಲೋವಿಂಗು ಅದೇ ಹೊಂದಿಸಿ ಬರೆಯೋದು ಸೇಮು. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ನೋಡಬೇಕು. ಇನ್ನು 1 ವರ್ಡ್ ಆನ್ಸರು ಈಸಿಯಾಗಿ 1 ವರ್ಡ್ ಆನ್ಸರ್ನ ಬರೀಬೇಕು. ಇದಕ್ಕೆಲ್ಲ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಪಾರ್ಟ್ ಬಿ ಬಂದುಬಿಟ್ಟು ಸ್ಟೇಟ್ ಎನಿ 2 ಆರ್ಗನೈಸೇಷನ್ ಅಂದರೆ ಇದು 6 ಮಾರ್ಕ್ಸ್ ಕ್ವಶನ್ಸು. ಎಲ್ಲದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 6 ಮಾರ್ಕ್ಸ್ ಕ್ವಶನ್ಸ್ 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಸ್ಗೆ 2 ಮಾರ್ಕ್ಸು. ನೆಕ್ಸ್ಟು ಪಾರ್ಟ್ ಸಿ ಬಂದುಬಿಟ್ಟು 4 ಮಾರ್ಕ್ಸ್ ಕ್ವಶನ್ಸು. 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 10 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟು ಪಾರ್ಟ್ ಡಿ ಬಂದುಬಿಟ್ಟು 8 ಮಾರ್ಕ್ಸ್ ಕ್ವಶನ್ಸು. 3 ಏನೋ ಅಟೆಂಡ್ ಮಾಡಬೇಕು. 5 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ವಶನ್ ಪೇಪರ್ ಹೇಗೆ ಪ್ಯಾಟ್ರನ್ನಲ್ಲಿರುತ್ತೆ, ಯಾವ ಕ್ವಶನ್ಸ್ಗಳೆಲ್ಲ ಇಂಪಾರ್ಟೆಂಟು, ಇದೇ ಪ್ಯಾಟ್ರನ್ನ ಕ್ವಶನ್ಸ್ ಬರುತ್ತೆ, ರಿಪೀಟ್ ಆಗುತ್ತೆ ಅಂತ ತುಂಬ ಸತಿ ಹೇಳಿದ್ದೀನಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ಕ್ವಶನ್ ಪೇಪರ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.